ಉಪವಾಸ ಕಾಲದ 39ನೇ ದಿನದ ಆಧ್ಯಾತ್ಮಿಕ ಚಿಂತನೆ. ನಾವು ಈಗ ಉಪವಾಸ ಕಾಲದ ಅತಿ ಮಹತ್ವದ ಘಟ್ಟದಲ್ಲಿದ್ದೇವೆ. ನಾಳೆ 40ನೇ ದಿನಗಳ ಅಧಿಕೃತ ಉಪವಾಸದ ಅವಧಿ ಮುಕ್ತಾಯಗೊಂಡು ನಾವು ಅತ್ಯಂತ ಪವಿತ್ರ ವಾರಕ್ಕೆ ಕಾಲಿಡಲಿದ್ದೇವೆ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ವೇದನೆ ಅನುಭವಿಸಿದ ಮತ್ತೆ ಅವರ ಬಂಧನಕ್ಕೆ ಮುನ್ನ ಉಂಟಾದ ಮಾನಸಿಕ ಸ್ಥಿತಿಯನ್ನು ಈ ದಿನ ನೆನಪಿಸುತ್ತದೆ. ಈ 39 ದಿನಗಳಲ್ಲಿ ಎಷ್ಟು ಬದಲಾಗಿದ್ದೇವೆ ನಾವು. ನಮ್ಮ ಪ್ರಾರ್ಥನೆಗಳು ಕೇವಲ ತುಟಿಯ ಮಾತಾಗಿದ್ದವು ಅಥವಾ ಹೃದಯದ ಆಳದಿಂದ ಬಂದಿದ್ದವು. ಪವಿತ್ರ ವಾರವನ್ನು ಪ್ರವೇಶಿಸುವ ಮೊದಲು ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಸಜ್ಜುಗೊಳಿಸಲು ಇದು ಕೊನೆಯ ಅವಕಾಶ. ಉಪವಾಸ ಎಂದರೆ ಕೇವಲ ಆಹಾರ ತ್ಯಜಿಸುವುದಲ್ಲ, ಬದಲಾಗಿ ನಮ್ಮೊಳಗಿನ ನಾನು ಎಂಬ ಅಹಂಕಾರವನ್ನು ಬಿಡುವುದು. ಯೇಸು ಹೇಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣದವರೆಗೆ ವಿಧೇಯರಾದರೋ ಹಾಗೆಯೇ ನಾವು ಕೂಡ ನಮ್ಮ ಹಠ, ಕೋಪ ಮತ್ತು ಅಸೂಯೆಯನ್ನು ಬಿಟ್ಟುಕೊಡಬೇಕು. ಈ 39ನೇ ದಿನವು ನಮ್ರತೆಯ ಮಹತ್ವವನ್ನು ಸಾರುತ್ತದೆ. ನಾವು ಶಿಲುಬೆಯನ್ನು ನೋಡಿದಾಗ ನಮಗೆ ಕೇವಲ ಸಾವು ಕಾಣಬಾರದು, ಬದಲಾಗಿ ಮನುಕುಲದ ಮೇಲಿನ ದೇವರ ಅಗಾಧ ಪ್ರೀತಿ ಕಾಣಬೇಕು. ಈ ದಿನ ನಾವು ನಮ್ಮ ವೈಯಕ್ತಿಕ ಕಷ್ಟಗಳನ್ನು ಯೇಸುವಿನ ಶಿಲುಬೆಯೊಂದಿಗೆ ಹೋಲಿಸಿ ನೋಡೋಣ. ನಮ್ಮ ನೋವುಗಳು ಕ್ರಿಸ್ತನ ನೋವಿನ ಮುಂದೆ ಅತಿ ಸಣ್ಣವು ಎಂಬ ಅರಿವು ನಮಗೆ ಧೈರ್ಯ ನೀಡುತ್ತದೆ. ಪವಿತ್ರ ವಾರವು ಕ್ಷಮೆಯ ವಾರ. ನಮ್ಮನ್ನು ನೋಯಿಸಿದವರನ್ನು ನಾವು ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ದೇವೆಯೇ? ಯೇಸು ಶಿಲುಬೆಯ ಮೇಲೆ ತಂದೆಯೇ ಇವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದಂತೆ ನಾವು ಕೂಡ ನಮ್ಮ ಹೃದಯದಲ್ಲಿ ಇರುವ ಕಹಿ ಭಾವನೆಗಳನ್ನು ಈ ದಿನ ತೊಳೆದು ಹಾಕಬೇಕು. ಪರಮ ಪ್ರೀತಿಯ ದೇವನೇ, ಉಪವಾಸ ಕಾಲದ ಈ 39ನೇ ದಿನದವರೆಗೆ ನಮ್ಮನ್ನು ಮುನ್ನಡೆಸಿದ್ದಕ್ಕಾಗಿ ವಂದನೆಗಳು. ಪವಿತ್ರ ವಾರವನ್ನು ಭಕ್ತಿಯಿಂದ ಆಚರಿಸಲು ನಮ್ಮ ಮನಸ್ಸನ್ನು ಮತ್ತು ಹೃದಯಗಳನ್ನು ಸಿದ್ಧಪಡಿಸು. ನಿನ್ನ ಮಗನಾದ ಯೇಸು ಕ್ರಿಸ್ತರ ಪೀಡೆ ಮರಣಗಳನ್ನು ಧ್ಯಾನಿಸುತ್ತಾ ನಾವು ಪಾಪದಿಂದ ಮುಕ್ತರಾಗಿ ಹೊಸ ಜೀವನದತ್ತ ಸಾಗುವಂತೆ ಅನುಗ್ರಹಿಸು. ಆಮೇನ್.